ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕರ್ನಾಟಕವೂ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಚುನಾವಣಾ ಆಯೋಗ ಬಿಜೆಪಿ ಏಜೆಂಟ್ನಂತೆ ವರ್ತಿಸ್ತಾ ಇದೆ. ಹಾಗೆ ಮತಗಳುವು ಮಾಡುವ ಮೂಲಕ ಬಿಜೆಪಿಯ ಗೆಲುವಿಗೆ ಸಹಕರಿಸಿದೆ ಅನ್ನೋ ರಾಹುಲ್ ಗಾಂಧಿ ಅವರ ಗಂಭೀರ ಆರೋಪ. ಈ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ರಾಹುಲ್ ಗಾಂಧಿ ಅವರಿಗೆ ಎಲೆಕ್ಷನ್ ಕಮಿಷನ್ ನೋಟಿಸ್ ಅನ್ನ ಕೂಡ ನೀಡಿದೆ. ಈ ನೋಟಿಸ್ ಅನ್ನ ಪ್ರಶ್ನಿಸಿ ಖಂಡಿಸಿ ಇದೀಗ ವಿರೋಧ ಪಕ್ಷಗಳು, ರಾಷ್ಟ್ರೀಯ ಮಟ್ಟದ ವಿರೋಧ ಪಕ್ಷಗಳು ಪ್ರತಿಭಟನೆಗೆ ಮುಂದಾಗಿವೆ. ರಾಹುಲ್ ಗಾಂಧಿಗೆ ನೋಟಿಸ್ ನೀಡಿರುವ ಎಲೆಕ್ಷನ್ ಕಮಿಷನ್ನ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿವೆ ವಿರೋಧ ಪಕ್ಷಗಳು. ಆರೋಪಗಳಿಗೆ ಸ್ಪಷ್ಟನೆ ಕೇಳಿ ನೋಟಿಸ್ ಅನ್ನ ನೀಡಿದೆ ಚುನಾವಣಾ ಆಯೋಗ. ಪೊಲೀಸ್ ಅನುಮತಿ ಇಲ್ಲದಿದ್ರೂ ವಿಪಕ್ಷಗಳು ರ್ಯಾಲಿಯನ್ನ ನಡೆಸಿರೋದು, ಭಾರೀ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಲಾಗಿರೋದು. ರಾಹುಲ್ ಗಾಂಧಿ ಹಾಗೆ ವಿಪಕ್ಷಗಳ ಇತರೆ ನಾಯಕರು ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ದೆಹಲಿಯ ಎಲೆಕ್ಷನ್ ಕಮಿಷನ್ ಕಚೇರಿ ಬಳಿಗೆ ವಿಪಕ್ಷಗಳು ಜಾಥಾ ಹೊರಟಿವೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕರ್ನಾಟಕವೂ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಚುನಾವಣಾ ಆಯೋಗ ಬಿಜೆಪಿ ಏಜೆಂಟ್ನಂತೆ ವರ್ತಿಸ್ತಾ ಇದೆ. ಹಾಗೆ ಮತಗಳುವು ಮಾಡುವ ಮೂಲಕ ಬಿಜೆಪಿಯ ಗೆಲುವಿಗೆ ಸಹಕರಿಸಿದೆ ಅನ್ನೋ ರಾಹುಲ್ ಗಾಂಧಿ ಅವರ ಗಂಭೀರ ಆರೋಪ. ಈ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ರಾಹುಲ್ ಗಾಂಧಿ ಅವರಿಗೆ ಎಲೆಕ್ಷನ್ ಕಮಿಷನ್ ನೋಟಿಸ್ ಅನ್ನ ಕೂಡ ನೀಡಿದೆ. ಈ ನೋಟಿಸ್ ಅನ್ನ ಪ್ರಶ್ನಿಸಿ ಖಂಡಿಸಿ ಇದೀಗ ವಿರೋಧ ಪಕ್ಷಗಳು, ರಾಷ್ಟ್ರೀಯ ಮಟ್ಟದ ವಿರೋಧ ಪಕ್ಷಗಳು ಪ್ರತಿಭಟನೆಗೆ ಮುಂದಾಗಿವೆ. ರಾಹುಲ್ ಗಾಂಧಿಗೆ ನೋಟಿಸ್ ನೀಡಿರುವ ಎಲೆಕ್ಷನ್ ಕಮಿಷನ್ನ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿವೆ ವಿರೋಧ ಪಕ್ಷಗಳು. ಆರೋಪಗಳಿಗೆ ಸ್ಪಷ್ಟನೆ ಕೇಳಿ ನೋಟಿಸ್ ಅನ್ನ ನೀಡಿದೆ ಚುನಾವಣಾ ಆಯೋಗ. ಪೊಲೀಸ್ ಅನುಮತಿ ಇಲ್ಲದಿದ್ರೂ ವಿಪಕ್ಷಗಳು ರ್ಯಾಲಿಯನ್ನ ನಡೆಸಿರೋದು, ಭಾರೀ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಲಾಗಿರೋದು. ರಾಹುಲ್ ಗಾಂಧಿ ಹಾಗೆ ವಿಪಕ್ಷಗಳ ಇತರೆ ನಾಯಕರು ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ದೆಹಲಿಯ ಎಲೆಕ್ಷನ್ ಕಮಿಷನ್ ಕಚೇರಿ ಬಳಿಗೆ ವಿಪಕ್ಷಗಳು ಜಾಥಾ ಹೊರಟಿವೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕರ್ನಾಟಕವೂ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಚುನಾವಣಾ ಆಯೋಗ ಬಿಜೆಪಿ ಏಜೆಂಟ್ನಂತೆ ವರ್ತಿಸ್ತಾ ಇದೆ. ಹಾಗೆ ಮತಗಳುವು ಮಾಡುವ ಮೂಲಕ ಬಿಜೆಪಿಯ ಗೆಲುವಿಗೆ ಸಹಕರಿಸಿದೆ ಅನ್ನೋ ರಾಹುಲ್ ಗಾಂಧಿ ಅವರ ಗಂಭೀರ ಆರೋಪ. ಈ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ರಾಹುಲ್ ಗಾಂಧಿ ಅವರಿಗೆ ಎಲೆಕ್ಷನ್ ಕಮಿಷನ್ ನೋಟಿಸ್ ಅನ್ನ ಕೂಡ ನೀಡಿದೆ.
ಈ ನೋಟಿಸ್ ಅನ್ನ ಪ್ರಶ್ನಿಸಿ ಖಂಡಿಸಿ ಇದೀಗ ವಿರೋಧ ಪಕ್ಷಗಳು ರಾಷ್ಟ್ರೀಯ ಮಟ್ಟದ ವಿರೋಧ ಪಕ್ಷಗಳು ಪ್ರತಿಭಟನೆಗೆ ಮುಂದಾಗಿವೆ. ರಾಹುಲ್ ಗಾಂಧಿಗೆ ನೋಟಿಸ್ ನೀಡಿರುವ ಎಲೆಕ್ಷನ್ ಕಮಿಷನ್ನ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿವೆ ವಿರೋಧ ಪಕ್ಷಗಳು. ಆರೋಪಗಳಿಗೆ ಸ್ಪಷ್ಟನೆ ಕೇಳಿ ನೋಟಿಸ್ ಅನ್ನ ನೀಡಿದೆ ಚುನಾವಣಾ ಆಯೋಗ. ಪೊಲೀಸ್ ಅನುಮತಿ ಇಲ್ಲದಿದ್ರೂ ವಿಪಕ್ಷಗಳು ರ್ಯಾಲಿಯನ್ನ ನಡೆಸಿರೋದು, ಭಾರೀ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಲಾಗಿರೋದು. ರಾಹುಲ್ ಗಾಂಧಿ ಹಾಗೆ ವಿಪಕ್ಷಗಳ ಇತರೆ ನಾಯಕರು ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ದೆಹಲಿಯ ಎಲೆಕ್ಷನ್ ಕಮಿಷನ್ ಕಚೇರಿ ಬಳಿಗೆ ವಿಪಕ್ಷಗಳು ಜಾಥಾ ಹೊರಟಿವೆ. ಜಾಥಾ ಹೊರಟಿವೆ. बाइट दे रहे हैं, बाइट दे रहे हैं।